ನೀರು ತುಂಬೋಣ बात करके बात ಏನು ಕ್ರಿಕೆಟ್ IPL ಮ್ಯಾಚ್ ಇದ್ದು ವಿಜಯೋತ್ಸವ ಇತ್ತಲ್ಲ, ಆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿರ್ಬೇಕಾದ್ರೆ ನಮ್ಮ SG ಲೇಔಟ್ನ ನಿವಾಸಿ ನಮ್ಮ ಸ್ನೇಹಿತನು ಸುರೇಶ್ ಬಾಬು ಮತ್ತು ಮಂಜುಳಾ ಅವರ ಪುತ್ರಿ ಸಹನಾ, ಈಕೆ ಬಾಷ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಸ್ನೇಹಿತರು ಒಟ್ಟುಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಅಚಾನಕ್ಕಾಗಿ ಒಂದು ದುರಂತ ನಡೆದಿದೆ. ಈ ದುರಂತದ ಬಗ್ಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಸರ್ಕಾರ ಇದನ್ನು ಮುನ್ನೆಚ್ಚರಿಕೆ ತಗೊಬೇಕಾಗಿತ್ತು. ಯಾಕೆ ಅಂತಂದರೆ ಅಟ್ ಎ ಟೈಮ್ 2 ಕಾರ್ಯಕ್ರಮ ಮಾಡಿದ್ರೆ ಏನಾಗುತ್ತಂತ ಯಾರು ಬೇಕಾದ್ರೆ ಊಹಿಸ್ಬೋದಾಗಿತ್ತು. ಯಾಕೆಂದರೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸೇರಿದ್ದು. ಇಮಿಡಿಯೇಟಾಗಿ ಏನಾಗುತ್ತೆ, ಅದನ್ನು ಅವ್ರನ್ನ ಸ್ಟೇಡಿಯಮ್ಗೆ ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಇಂಥ ದುರಂತ ಒಂಥರ ಸಂಕ್ರಾಂತಿ ಹಬ್ಬಕ್ಕೆ ಜನ ನುಗ್ಗಿದಾಗ ಯಾರು ಅಮಾಯಕರು ಏನಾಗುತ್ತೆ ಬಲಿ ಆಗ್ತಾರೆ, ಇದನ್ನು ಊಹಿಸ್ಬೋದಾಗಿತ್ತು. ಇದು ನಿಜವಾಗ್ಲೂ ಕೂಡ ದುರಂತ. ಇದು ನಮ್ಮ ಆತ್ಮೀಯ ಸ್ನೇಹಿತನು
ಸುರೇಶ್ ಬಾಬು. ಯಾಕಂತಂದ್ರೆ ನೋಡಿ, ಮಗು ಬೆಳೆದು ದೊಡ್ಡೊಳಾಗಿ ಈಗ ತಾನೇ ಅವ್ರು ಭಾಳ ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ಗಿಟ್ಟಿಸಿ ಜಾಬ್ ಸೇರಿ ಜಸ್ಟ್ ರೀಸೆಂಟಾಗಿ ಜಾಬ್ ಸೇರಿ ಎಲ್ಲ ಕೆಲಸ ಮಾಡ್ತಾಯಿದ್ಲು. ಇಂಥ ಒಂದು ಸಣ್ಣ ಮಗುನ ಕಳ್ಕೊಂಡ್ರೆ ಆ ದುಃಖನ ಹೆಂಗೆ ಅವ್ರು ಬರ್ಸೋದು? ಇಂಥ ಒಂದು ಸಿಚುವೇಶನ್ಗೆ ಯಾರು ಹೊಣೆ? ಇಂಥ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟು ಇಂಥ ಒಂದು ದುರಂತಗಳು ನಡೆದೇ ಏನಾಗುತ್ತೆ, ಸರ್ಕಾರ ಮುನ್ನೆಚ್ಚರಿಕೆ ತೊಗೊಬೇಕಾಗ್ತದೆ. ಯಾಕೆ ಅಂತಂದರೆ ಇದನ್ನು ಅಮಾಯಕರ ಬಲಿ. ಈಗ 11 ಜನ ಏನು ಅಮಾಯಕರು ತೀರೋಗಿದ್ದಾರೆ. ಪ್ರತಿಯೊಬ್ಬರು ನೋಡ್ತಾ ಇದ್ರು ಕೂಡ ಏನಾಗುತ್ತೆ, ಅವರೆಲ್ಲನೂ ಯಂಗ್ಸ್ಟರ್ಸ್, ಒಂದು ಟೀನೇಜರ್ಸು, ಯಂಗ್ಸ್ಟರ್ಸು, ಒಂದು ಕೈಗೆ ಬಂದಿರೋಂಥ ಮಕ್ಕಳು ಈ ಥರ ಒಂದು ದುರಂತದಲ್ಲಿ ಅಚಾನಕ್ ತೀರೋಗ್ಬಿಟ್ರೆ ಏನು ಮಾಡೋದು? ಆ ದುಃಖನ ಹೆಂಗೆ ಭರಿಸುವಂಥದ್ದು? ಆದ್ದರಿಂದ ಮುಂದಿನ ದಿನಗಳಲ್ಲಾದರೂ ಕೂಡ ಇಂಥದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಮನೆ ಪಕ್ಕದಲ್ಲಿರುವಂಥ ಸುರೇಶ್ ಬಾಬು ನಮ್ಮ ಸ್ನೇಹಿತರು, ಅವರ ಒಂದು ಮಗಳ ಒಂದು ಆತ್ಮಕ್ಕೆ ನಾವೆಲ್ಲ ಕೂಡ ಶಾಂತಿನ ಕೋರ್ತೀವಿ. ಇನ್ನೇನು ಮಾಡೋದು? ಆ ದುಃಖನ ಭರಿಸುವಂಥ ಶಕ್ತಿನ ಕುಟುಂಬಕ್ಕೆ ಭಗವಂತನ ಭರಿಸಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.